ಎಂಥ ಸುಸಂದರ್ಭ ಇದು. ಆ ಮುತ್ತೈದೆ ಕಾಲಿಡಕ್ಕೂ ಹಾಲುಕ್ಕೂ ಒಂದೇ ಸಮ ಆಯಿತು. ಪುರೋಹಿತ್ರೆ, ನಾವು ಪಾರುನ ದೇವತೆ ಥರ ಬೆಳೆಸಲಿಲ್ಲ ಅಂದರೂ ಅವಳು ತಾನಾಗೇ ದೇವತೆ ಥರ ಬೆಳೆದಿದ್ದಾಳೆ. ಹೇಳ್ತಾರಲ್ಲ, ಮಹಾರಾಜರು ಎಲ್ಲಿದ್ರು ಮಹಾರಾಜರೇ, ಆ ಥರನೇ ನಮ್ಮ ದೇವತೆ ಎಲ್ಲಿದ್ರು ದೇವತೆನೇ. ಮಾವ, ನೀವು ಅಲ್ಲಿಂದ ಇಲ್ಲಿಗೆ ನಮ್ಗೆ ಹೇಳಿದ್ರೆ ಬಂದಿದ್ದೀರಲ್ಲ, ಅಲ್ಲ ನಾವು ನಿಮ್ಗೆ ಆಟೋನ್ ದೂರ ಆಗ್ಬಿಟ್ವಾ? ಹಾಗೇನಿಲ್ಲ ಕಣೋ ಶಿವು, ಯಾಕೋ ಆ ಮನೆ ವಾಸ್ತು ಸ್ವಲ್ಪ ಸರಿ ಇಲ್ಲ ಅಂತಂದರು, ಹಾಗಾಗಿ ದಿಢೀರಂತ ಬರಬೇಕಾಯ್ತು ಅಷ್ಟೆ. ಹಾಲು ಉಕ್ಕಿದ ಮೇಲೆ ಹೇಳಿ ಕಳ್ಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೋಡು, ದೇವರು ನಿಮ್ಮನ್ನೇ ಸಮಯಕ್ಕೆ ಸರಿಯಾಗಿ ಕಳಿಸ್ಬಿಟ್ಟ. ಬಾಯೇನೋ ಚೆನ್ನಾಗೇ ಮಾತಾಡ್ತಿದೆ, ಆದರೆ ಕಣ್ಣು ಕರಿದಲ್ಲೇ ಬಂದ್ಬಿಟ್ರಲ್ಲ ಅಂತ ಬೇಜಾರು ಹೇಳ್ತಿದೆ ಅಲ್ವಪ್ಪ? ಜೋಕು. ನನ್ನ ಮಗಳು ಶಿವು ಜೊತೆ ಸೇರಿದ ಮೇಲೆ ತಮಾಷೆ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ನೀವು ಪೂಜೆ ಮುಂದುವರಿಸಿ ಅರ್ಚಕ್ರೆ. ಓಂ ಗಣನಾನ್ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜ್ಯಂ ಬ್ರಹ್ಮಣಾನ್ ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತ್ರಾಹಿ ಮಾಂ ನರಕಾತ್ ಘೋರಾಧಿವ್ಯಜ್ಞಮೋಸ್ತುತೇ. ಹಾಲಿಗೆ ಸಕ್ಕರೆ ಹಾಕಮ್ಮ. ಈಗ ಈ ಪ್ರಸಾದನ ಪಾರ್ವತಿ ಎಲ್ಲರಿಗೂ ನೀವೇ ಕೊಡಿ. ಅಯ್ಯೋ, ವೆರಿ ಸಾರಿ ಅಪ್ಪ. ನನಗೆ ನನ್ನ ಜೀವನದಲ್ಲಿ ನನ್ನ ಗಂಡನೇ ಮುಖ್ಯ. ಅದು ಅಲ್ಲದೆ ಹಳೇನೇ ಮನೆಗೆ ದೊಡ್ಡ ಮಗ ಅಂತ ಹೇಳ್ತಾರಲ್ವಾ, ಅದಕ್ಕೆ ದೊಡ್ಡ ಮಗನಿಗೆ ಮೊದಲು ಪ್ರಸಾದ. ತಗೊಳ್ರಿ. 100 ಜನ ನಿಮ್ಮ ವಿರುದ್ಧವಾಗಿ ಗೆಲ್ಲಬೇಕು ಅಂತ ಪ್ಲಾನ್ ಹಾಕಿದ್ರು, ಅವ್ರು ಪ್ರತಿ ಸಲ ಮಣ್ಮುಟ್ಸೋ ಹಾಗೆ ಮಾಡಪ್ಪ ದೇವ್ರೆ. ಪಾರು, ಯಾವ್ರಂತ ನಮ್ಮ ಮಾವನ ಆಶೀರ್ವಾದ ನನ್ನ ತಲೆ ಮ್ಯಾಕ್ ಇರ್ಬೇಕಾರೆ ನನ್ನ ಹತ್ರ ಇನ್ಯಾವ ಸತ್ರು ಬರ್ತಾರೆ ಪಾರು, ಅಲ್ವ ಮಾವ? ನಿನಗೇನಾದರೂ ಆಗೋದಕ್ಕೆ ನಾನು ಬಿಟ್ಬಿಡ್ತೀನೇನೋ ಶಿವು. ನೋಡು, ಕೊಡು. ಅಪ್ಪ ತಗೊಳ್ಳಿ. ಆ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಡು. ಏ ಅಣ್ಣ, ನೀನು ತಗೊಳ್ಳೋ. ಅಪ್ಪ ದೇವ್ರೆ, ನಮ್ಮ ಅಣ್ಣಂಗೆ ಒಳಗೊಂದು ಹೊರಗೊಂದು ಮಾಡಿದೆ, ಯಾವಾಗಲೂ ಒಂದೇ ಥರ ಇರೋ ಥರ ನೋಡ್ಕೊಳ್ಳಪ್ಪ. ಚಿಕ್ಕಮ್ಮ ತಗೊಳ್ಳಿ. ಅನ್ಯಾಯನ ಹೆದರಿಸೋ ಧೈರ್ಯ ಮಾತ್ರ ಅಲ್ಲ, ಅದನ್ನು ಮಟ್ಟ ಹಾಕೋ ಶಕ್ತಿನೂ ನಿಮಗೆ ಬರಲಿ. ಅಮ್ಮ ತಗೊಳ್ಳಿ, ನಿಮಗೂ ಅಷ್ಟೆ. ಮನೇನು ಬದಲಾಯಿಸಿದ್ರಿ, ಹಾಲು ಉಪ್ಸಿದ್ರಿ, ಆದರೆ ನಿಮ್ಮ ಈ ಖುಷಿನ 10 ಪಟ್ಟು ಜಾಸ್ತಿ ಮಾಡೋದಕ್ಕೆ ಒಂದು ವಿಷಯ ತಂದೀವಿ. ಏನಿಲ್ಲ ಶಿವ, ಅದು ಏನಾನ ವಿಶೇಷನೇ? ಅಯ್ಯೋ ಹೌದೇನೆ ಪಾರು? ಅಯ್ಯೋ ಅದನ್ನೆಲ್ಲ ನನ್ನ ಗಂಡನೇ ಹೇಳ್ತಾರೆ, ಕೇಳಿ. ಏನೋ ಶಿವ ಅದು? ನಾನು ಹೇಳ್ತೀನಿ, ಬನ್ನಿ ಮಾ. ಹಲೋ. ಏಯ್, ಫೋನ್ನ ಕಿವಿಲಿ ಇಟ್ಕೊಂಡು ಹಲೋನೆ ದೊಡಗ್ಲಿ. ಏಯ್, ನಾನು ಫೋನಲ್ಲಿ ಮಾತಾಡ್ತಾ ಇಲ್ಲ, ನಿಂಗೆ ಹಲೋ ಅಂದಿದ್ದು. ಯಾಕೆ ಕಡಿತಾಯ್ತಾ? ಯಾಕೆ ಬಂದ್ ಕೆರಿತ್ಯಾ? ಬೇಡ ಕಣೆ,
ಬೆಳಗ್ಗೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದೆಯಾ? ಸುಮ್ಮನೆ ಹೊಂಟೋಗ್ಬಿಡು, ನಾ ಒಳ್ಳೆ ಮೂಡಲಿದ್ದೀನಿ. ಅಲ್ಲ ಒಳ್ಳೆ ಕಿರಾತಕ ಪಿಕ್ಚರ್ ಅಲ್ಲಿ ಗೂಳಿನಂದೀಶ ಪೌಡ್ರ್ ಗಿಡ್ರು ಹಾಕೊಂಡು ರೆಡಿ ಆದಂಗೆ ರೆಡಿ ಆಗ್ಬಿಟ್ಟು ಎಲ್ಗೋ ಹಾಳಾಗೋಗ್ತಿದ್ಯಾ? ನಿನ್ ತರನೇ ಇರೋ ಉದಯರಂಗ ಬಸ್ಸಲ್ಲಿ ಚಿಕ್ಕರ್ಸಿನ ಕೆರೆಗೆ ಹೋಯ್ತಾ ಇದ್ದೀನಿ. ಯಾಕೆ? ಗೂಳಿ NC 37 ಅಂತ ಬಿತ್ತನೆ ಭತ್ತ ಬಂದೈತಂತೆ, ಅದನ್ನ ತಗೊಬಂದು ಬೆಳೆಯೋಣ ಅಂತ ಹೋಯ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳೋ ಕೋತಿ. ನಿನಗೆ ಯಾಕೆ ಹೇಳ್ಬೇಕು ಪ್ರೇತಿ? ಡುಬಾಕು, ನೀನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ಯಾ. ಅದು ಪ್ರೇತಿ ಅಲ್ಲ, ಪ್ರೀತಿ. ಆಗ್ಲೇ ಕಸ್ ಕಾಣ್ಬೇಡ್ವೆ ಇಡಂಬಿ, ಅದು ಪ್ರೇತಿನೇ. ಯಾಕೆ ಹೇಳು? ನೀನು ಮಾರಿಗುಡಿ ಭೂತ. ಎದೆ ಮೇಲೆ ಕಾಲಿಟ್ರೆ ನೀನ್ ಗೋತ. ನೀನು ನೀರ್ ತುಂಬಿರೋ ಡ್ರಮ್ಮು. ನೀನು ಚಪ್ಪಲಿ ಗಂಟಾಕೋ ಗಮ್ಮು. ನೀನು ರಾಮನಗರದ ಬಂಡೆ. ನೀನು ಅಂಟ್ ತೊಳ್ಕೊಳ್ಳೋ ಹಂಡೆ. ಮುಟ್ಟೆ ನೋಡ್ದ, ನಾವಿಬ್ರು ಒಟ್ಟಿಗೆ ತೆಗೆದ್ವಿ ಅಲ್ವಾ? ಕರೆಕ್ಟು ಕಣೋ. ಹಾಗಾದ್ರೆ ಏನ್ ಹೇಳು? ಏನು? ನಮ್ಗೆ ಜಗಳ ಆಡ್ಲಿಲ್ಲ ಅಂದ್ರೆ ನಮಗ್ ತಿಂದನ್ನ ಜೀರ್ಣ ಆಗದೇ ಇಲ್ಲ ಅಂತ ಅರ್ಥ. ಕರೆಕ್ಟ್ ಆಗಿ ಹೇಳ್ದೆ ಕಣೆ ಮುಟ್ಟೆ. ಇವಾಗ ನಾವು ಜಗಳ ಆಡ್ಬಿಟ್ವಾ, ಅದಕ್ಕೆ ತಿಂದಿದ್ದೆಲ್ಲ ಜೀರ್ಣ ಆಗೋಯ್ತು. ಛೇ ನಾವೊಂಥರ ಈ ವೈದ್ಯಕೀಯ ಜಗತ್ಗೆ ಸವಾಲು ಕಡೆ ಮುಟ್ಟೆ. ಅಲ್ವಾ? ಕರೆಕ್ಟು ಕಣೋ. ಈ ಡಾಕ್ಟ್ರು ಊಟ ಆದ್ಮೇಲೆ ವಾಕಿಂಗ್ ಮಾಡಿ ಓಡಾಡಿ ಅಂತೆಲ್ಲ ಹೇಳ್ತಾರೆ. ಅವೆಲ್ಲ ನಾವು ಮಾಡದೇ ಬೇಡ ಅಲ್ವೇನೋ? ಕರೆಕ್ಟು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ, ಆದ್ರೆ ನಮ್ಮ ವಿಷಯದಲ್ಲಿ ಉಂಡ ಮೇಲೆ ಜಗಳ ಜೀರ್ಣ ಆಗೋ ತನಕ. ಕರೆಕ್ಟ್ ಆಗಿ ಹೇಳ್ದೆ. ಹಲೋ ಮಿಸ್ ದೊಡಗ್ಲಿ, ಏನೋ ಸುಮ್ನೆ ಮಾತಿಗೆ ಗಂಡ ಹೆಂಡತಿ ಅಂದೆ, ನೀನ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಲೋ ಸೀನಾ ಯು ಟೆಲ್ಲಿಂಗ್ ಮೀ ಗಂಡ ಹೆಂಡತಿ ಅನ್ಬಿಟ್ಟು ಏನಾರ ನುಲ್ದು. ಅದ್ಯಾವ್ದೋ ಪಿಕ್ಚರ್ ಒಂದು ಹಾಡು ಬರ್ತದಲ್ಲ, ಯಾವ್ದದು? ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಇಲ್ಲಿ ರಾತ್ರಿ ಇಲ್ಲಿ ಹಗಲು ನಗುವೇ ಅಂತ ಏನಾರ ಕುಣದ ತ್ಯಾಗೋದು ಬಿಟ್ಬಿಡ್ತೀನಿ. ಮೊದ್ಲೇ ಇದು ನಮ್ಮಪ್ಪ ಕಷ್ಟಪಟ್ಟು ಕಟ್ಟಿರೋ ಮನೆ ಇದು. ನೀನು ಕುಣಿದು ಇಲ್ಲೇನಾರ ಗುಂಡಿ ಬಿದ್ರೆ ಆ ಮಣ್ಣೆ ತಕ್ಕಕ್ಕೆ ನಮ್ಮಪ್ಪ ನನ್ನೇ ಕರೀತಾನೆ. ನೀ ಕುಣಿಯಕ್ಕೆಲ್ಲ ಹೋಗ್ಬೇಡ, ಸರಿನಾ? ಅಯ್ಯೋ, ಒಳ್ಳೆ ಬೆಕ್ಕು ಅರ್ಧಂಬರ್ಧ ಮಾಂಸ ತಿಂದ್ಬಿಟ್ಟಿರೋ ಮೂಳೆ ಇದ್ದಂಗಿದ್ಯಾ ಬಿಳಿ ಹೆಗ್ಣ ನನ್ನ ಮಗನೇ. ನಾನು ನಿನ್ನ ನೋಡಿ ದೇವಲೋಕ ಪ್ರೇಮಲೋಕ ನಮ್ಮ ಮನೆ ಈಗ, ನಾನು ನನ್ನ ಗಂಡ ನನ್ನ ಮಗುವೇ ಅಂತೆಲ್ಲ ಹಾಡ್ತೀನಾ? ಡೋಂಟ್ ಇಮ್ಯಾಜಿನ್ ದಿ ಇಮ್ಯಾಜಿನ್ ಯಾ. ಏಯ್ ಮೂಟೆ, ನಾನು ಮಾಂಸ ತಿನ್ಬಿಟ್ರೆ ಮೂಳೆ ಇದ್ದಂಗೆ ಇರ್ಬೋದು, ಆದ್ರೆ ನೀನು ವಾರಗಟ್ಲೆ ಓಪನ್ ಮಾಡದಿರೋ ಮೊಸರು ಪ್ಯಾಕೆಟ್ ತರ ಊದ್ಕೊಂಡಿದ್ಯಾ. ಯಾವಾಗ ಫ್ಲಾಶ್ ಆಯ್ತದೋ ಗೊತ್ತಿಲ್ಲ. ಇರೋ ಜಿಮ್ ಓಪನ್ ಆಗೋ ತನಕ ಇರೋ, ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಜಿಮ್ ಅಲ್ಲೇ ಇದ್ದು ಸಣ್ಣಗಾಗಿ ಒಳ್ಳೆ ಹೀರೋಯಿನ್ ತರ ನಿನ್ ಮುಂದೆ ಬಂದು ನಿಂತ್ಕೊಳ್ಳಿಲ್ಲ, ನನ್ನ ಹೆಸರು ರಶ್ಮಿನೇ ಅಲ್ಲ. ನೀನು ಹೀರೋಯಿನು ನೀನು. ಲೇ ಮೂಟೆ, ಈ ತರ ಅಗ್ಲಿಗಲ್ಸ್ ಕಾಣೋದಿಲ್ಲ. ನಾನು ಕೊರೋನಾ ಟೈಮಲ್ಲೇ ಬಿಟ್ಬಿಟ್ಟೆ, ನೀನು ಬಿಟ್ಬಿಡು. ನಮ್ಮ ಅಪ್ರಾಣಿಗಳು ಸಾಧ್ಯ ಇಲ್ಲ. ನೋಡೋ, ನನಗೆ ಜಿಮ್ ಅಲ್ಲಿ ಬೇಜಾನ್ ಕೆಲಸ ಐತೆ, ಹೋಗಿ ಪೋಸ್ಟ್ ಎಲ್ಲ ಅಂಟಿಸ್ಬೇಕು. ನಾನು ಹೋಗಿ ಬರ್ತೀನಿ. ಪಾಪ ಕೊರೋನಾದಲ್ಲ ನಿಂತೆಂತ ಒಳ್ಳೆಯವ್ರು ಹೋಗ್ಬಿಟ್ರು. ತೆಪ್ರು ನನ್ ಮಗನೇ, ಹುಷಾರಾಗು ಹೋಗ್ಬಾ ಕಜ್ಜಿ ನಾಯಿ. ಬಾಯ್. ಏನಯ್ಯ ಬ್ರೋಕ್ರಿ? ಗೌಡ್ರೆ, ಬೋಕ್ರಿ ಅಲ್ಲ, ಬ್ರೋಕರ್ ಅದು. ನಿನ್ನ ಅದೃಷ್ಟ ಸಂದಾಗೈತೆ, ಬ್ರೋಕ್ರಿ ಅಂತಿದ್ದೀನಿ. ಇಲ್ಲ ಅಂತಿದ್ರೆ ಬೇರಕ್ಕೆ ಅನ್ಬಿಡ್ತಿದ್ದೆ. ಬೇಕಾದವ್ರಿಗೆ ಬೇಕಾದು ಕೊಡೋದೇ ಅಲ್ವಣ ಇವನ್ ಕೆಲಸ. ಪರವಾಗಿಲ್ಲ ಕಲ, ಹಾಗಾಗಿ ನೀನು ಪಂಚ್ ಹೊಡಿತೀಯ. ಇವಾಗ ಆಗೋ ವಿಷಯದ ಬಗ್ಗೆ ಮಾತಾಡಿ. ಆಮೇಲೆ ಎಲ್ಲ ಹೇಳಿದಿರಲ್ವಾ, ನಾನು ನೋಡ್ಕೊತೀನಿ ಬಿಡಿ. ಬ್ರೋಕ್ರಿ, ಎಲ್ಲಲ್ಲ ನೀನೇನ್ರು? ಗೌಡ್ರೆ, ಕೊತ್ತಂಬರಿ ಸೊಪ್ಪು ತತ್ತೀನಿ ಅಂತ ಹೋದ್ಲು, ಇನ್ನೂ ಬಂದಿಲ್ಲ. 8 ವರ್ಷದಿಂದ ಒಂದು 15 ವರ್ಷ ಆಯ್ತು. ಅವಳನ್ನೇ ನೋಡ್ಕೊಳಕ್ಕಾಗಲಿಲ್ಲ, ಇದನ್ನೆಲ್ಲ ಹೆಂಗ್ಲ ನೋಡ್ಕತೀಯ? ಬ್ರೋಕ್ರಿ, ಇಂದ್ರಿ ಹೆಂಗೆ ಹೇಳ್ತಾಳೋ ಹಂಗೆ ಆಗಬೇಕು. ಶಿವ ತಾನಾಗ್ತಾನೆ ನಿನ್ನ ಕರೆಸ್ಕೊತಾನೆ. ಅಲ್ಲಿ ಗಂಟ ಪುಸುಕ್ಕಂತ ನೀನೇ ಹೊಂಟೋಗ್ಬಿಡ್ಬೇಡ. ಎಲ್ಲ ನಾವು ಅನ್ಕೊಂಡಂಗೆ ಆದರೆ ಮುಂದಿನ ತಿಂಗಳು ಮುಗಿಯೋದ್ರ ಒಳಗಡೆ ಈ ಪೆದ್ದಂಗೂ ರಾಣಿಗೂ ಮದುವೆ ಆಗುತ್ತೆ. ಇವನನ್ನ ರಾಜ ರಾಜ ಅನ್ಕೊಂಡವ್ರೆ. ಇನ್ನು ಮಗ ಕೊತ್ತಂಬರಿ ಬೀಜ ಅಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾಗೋದು ಬಿಡೋದು ಮದುವೆ ಆದ್ಮೇಕಲ್ಲಣ್ಣ, ಅಲ್ಲಿ ಗಂಟ ಹಿಡ್ತ ಗಟ್ಟಿಯಾಗಿರ್ಬೇಕು. ಹಿಡ್ತಾ ಗಟ್ಟಿಯಾಗಿರ್ಬೇಕು ಅಂತಾನೆ ತಾನೇ ಹೊಡ್ತಾ ಕೊಡ್ತಿರೋದು.
ಇವನೇನಿಲ್ಲ ಬಸ್ರಿ ಬೇಕು ಕಾಲು ಕೇಳಕ್ಕೆ ಬಂದಾಗ ಬರ್ತವನೆ ಏನಿಲ್ಲ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು. ಓ ಕೇಳಷ್ಟು ಬೆಳೆದ್ಬಿಟ್ಟಿಯಲ್ಲ ಬಡ್ಡಿ ಐದ್ರೆ ಅಣ್ಣ ಅದು ಚಾವಟಿ ತಗೊಂಬರೋಣ ಇವತ್ತು ನಾವು ಹುಟ್ಲಿಲ್ಲ ಅನ್ಸ್ಬಿಡೋಣ. ಸೋಮ 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 ಇವನು ನಮ್ಮ ಅಪ್ಪಂಗೆ ಹುಟ್ಟೋನ್ಕಲ್ಲ ನೀನು ಹುಟ್ಲಿಲ್ಲ ಅನ್ಸ್ಬಿಟ್ಟು ಅಪ್ಪನ ಮರ್ಯಾದೆ ತೆಗಿಬೇಡ ಹೊಸ ಸುಮ್ಕಿರ್ಲ ಏನಿಲ್ಲ ಅದು ಅದು ನಮ್ಮ ಅಮ್ಮನಿಗೆ ಏನು ಮಾಡಬೇಡಿ. ನೀವು ಹೆಂಗೆ ಹೇಳ್ತೀರೋ ಹಾಗೆಲ್ಲ ನಾನು ಕೇಳ್ತೀನಿ. ಆದರೆ ಅಮ್ಮನ್ನ ಎಲ್ಲಿಗಾದ್ರೂ ಕಳಿಸ್ಬಿಡಿ. ಅವ್ರಿಗೇನಾದರೂ ಆದರೆ ನನಗೆ ಅಳು ಬರುತ್ತೆ. ಪಾಪ ರೀ ಮಗು ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದೆ. ಈ ಹೆದರಿಕೆ ಮದುವೆ ಮುಗಿಯೋವರೆಗೂ ಹೀಗೆ ಇರಬೇಕು. ನಿಮ್ಮಮ್ಮನೇ ನಮಗೆ ರಿಮೋಟು. ಇಲ್ಲಿ ಬಟನ್ ಒತ್ತಿದ್ರೆ ನೀನು ತಿರುಗ್ತೀಯ. ಮದುವೆ ಆಗೋವರೆಗೂ ಉಸಿರು ಆಚೆಗೆ ಬರ್ಕೂಡ್ದು. ಏ ಇಂದ್ರಿ ಸತ್ಗೆ ತೋಗ್ಬಿಟ್ಟವನು ಬಿಡು ಉಸಿರಾಡ್ತಿರ್ಬೇಕು ಅಂದರೆ ಉಸಿರು ಮಾತ್ರ ಆಡಬೇಕು ಏನು ತಮ್ಮಡು ಹೋಗ್ಲಾ ಬ್ರೋಕ್ರಿ ನಡೆದಿದ್ದ ವಿಷಯ ಎಲ್ಲ ನೋಡಿದ್ಯಾ ತಾನೆ ಎಲ್ಲ ಇಂದ್ರಿ ಹೇಳ್ದಂಗೆ ಆಗಬೇಕು. ಆ ಶಿವ ಯಾರು ಏನು ಹೇಳಿದ್ರೆ ಕೇಳಕ್ಕಲ್ಲ. ಅವನಿಗೆ ಶಂಖದಿಂದ ಬಿದ್ದರೆ ಮಾತ್ರ ತೀರ್ಥ, ಇಷ್ಟರೊಳಗೆ ಶಂಖದಿಂದ ತೀರ್ಥ ಬೀಳ್ತದೆ. ಇವನು ನಿನಗೆ ಫೋನ್ ಮಾಡ್ತಾನೆ, ಆಗ ನೀನು ಹೋಗಬೇಕು. ಇಂದ್ರೆ ಆ ಪೆದ್ದನಿಗೆ ಮಾತ್ರೆ ಕೊಡೋ ನಿಲ್ಲಿಸ್ಬಿಡು. ಕರದವ್ರ ಬಲ್ಯ ಸರಿ ಹೋಗಲಿ. ಏನು ಹೇಳೋ ಶಿವು? ಮಾವ ಇಲ್ಲಿ ನೋಡಿ, ಏನೋ ಇದು? ಪಾರು MBBS ಮಾಡಿರೋ ಡಿಗ್ರಿ ಸರ್ಟಿಫಿಕೇಟು, ಇದು ಹೊಸದಾಗಿ ಸಿಕ್ಕಿರೋ ಲೈಸೆನ್ಸು. ಏನು ಹೇಳ್ತಿದ್ಯೋ ಶಿವು? ಅವನಿಗೆ ಬಂದಿದ್ದ ಲೈಸೆನ್ಸ್ನ ಅವತ್ತು ನಮ್ಮ ಛತ್ರಿ ದೊಡ್ಡ ತಂದಿಂದ ಹರಿದು ಹಾಕ್ಬಿಟ್ಟ ಅಲ್ವಾ? ಮತ್ತೆ ಆ ಲೈಸೆನ್ಸ್ ತೊಗೊಳೋದಕ್ಕೆ ಎಷ್ಟೊಂದು ಕಷ್ಟ. ಅಂಥದ್ರಲ್ಲಿ ನಿಮ್ಗೆ ಹೇಗೆ ಸಿಕ್ತು? ಯಾಕಪ್ಪ ಇವಳಿಗೆ ಲೈಸೆನ್ಸ್ ಸಿಗಬಾರ್ದಿತ್ತು ಅನ್ನೋ ಥರ ಮಾತಾಡ್ತಿದ್ಯಲ್ಲ. ಪಾರು ಸುಮ್ಕಿರು. ಹೇಳಿ ಬಿಡೋ ಶಿವು. ಮಗಳನ್ನ ಕಷ್ಟಪಟ್ಟು ಡಾಕ್ಟ್ರ್ ಓದಿಸಿದ್ದಕ್ಕೆ ನನ್ನ ಮಗಳಿಂದ ಈ ಮಾತು ಕೇಳಬೇಕು. ಅವಳಿಗೆ ಎಲ್ಲವೂ ತಮಾಷೆನೆ. ಆದರೆ ನನ್ನ ಮಗಳಿಗೆ ಆಸ್ಪತ್ರೆ ತೆಗೆಯೋದಕ್ಕೆ ಲೈಸೆನ್ಸ್ ಸಿಗಲಿಲ್ವಲ್ಲ ಅಂತ ಹಗಲು ರಾತ್ರಿ ಕನಸಲ್ಲೂ ಕೊರಗ್ತಾ ಇದ್ದೆ, ಗೊತ್ತಾ? ಹೌದು ಶಿವು, ದೊಣ್ಣಗಳು ರಾತ್ರಿ ನಿದ್ದೆನಾಗೆ ಕನ್ವರ್ಸ್ಕೊತಾ ಇದ್ದಿದ್ದ. ನಾನೇ ಹೋಗಿ ಕೇಳಿವ್ನಿ. ಅಯ್ಯಯ್ಯೋ, ನನ್ನ ಮಗಳು ಡಾಕ್ಟ್ರ್ ಆಗದೆ ಇರೋಂಗೆ ಆಗ್ಬಿಟ್ಲಲ್ಲ ನನ್ನ ಮಗಳು ಅಂತ ಕನಸ್ನಾಗೆಲ್ಲ ಕನ್ವರ್ಸ್ಕೊತಾ ಇದ್ರು. ಅಯ್ಯಮ್ಮ ಕಳವ, ಪಾಪ ಮಾವ, ನೀವು ಏನೋ ನೋಡ್ಕೊಂಡಿದ್ರಿ ರೀ. ಮತ್ತೆ ರೂಮಲ್ಲಿ ಗೊರ್ಕೆ ಸದ್ ಬರ್ತಿತ್ತಲ್ಲ, ಅದ್ಯಾರ್ದು? ಮತ್ತೆ ಕನ್ವರ್ಕೆ ಅನ್ನೋದು ಆ ಕಡೆ ನಿದ್ದೆ ಬರದೇ ಇದ್ದಾಗ, ಈ ಕಡೆ ಹೇಳಕ್ಕೂ ಆಗದಿದ್ದಾಗ ಬರೋದಲ್ವಾ? ಪಾಪ ಮಾವ ಏಟು ನೊಂದ್ಕೊಂಡವ್ರೆ, ಏಟು ನಿದ್ದೆ ಕೆಟ್ಟಿದ್ದಾರೆ. ಅದಕ್ಕೆ ಮಾವಂಗೆ ಇದನ್ನ ತೋರಿಸ್ಬೇಕು ಅಂತ ಪಾರುನ ಜೊತೆ ಕರ್ಕೊಂಡು ಇದನ್ನ ತಕೊಂಬಂದೆ. ಮಾವ,
ನೀವಿನ್ನೂ ಚಿಂತೆ ಮಾಡಂಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಹಂಗೆಯ ನಮ್ಮ ಪಾರುನುವೆ ಆರಾಮಾಗಿ ಆಸ್ಪತ್ರೆ ತೆಗಿಬೋದು, ಯಾವ ತಡೆನೂ ಇಲ್ಲ. ಪಾರು, ಒಳ್ಳೇದೇ ಆಯಿತು. ನೀನು ಆಸ್ಪತ್ರೆ ಶುರು ಮಾಡಿದ್ರೆ ಎಷ್ಟೋ ಜನ ಜೀವ ಉಳ್ಕೋತದೆ, ತುಂಬ ಜನ ನೆಮ್ಮದಿಯಿಂದ ಬದುಕ್ತಾರೆ. ನಿಂಗೇನ ಸಹಾಯ ಬೇಕು ಅಂದರೆ ಕೇಳು, ನಾನು ಮಾಡ್ತೀನಿ. ಅಪ್ಪ ಪರವಾಗಿಲ್ಲ ಕಣೋ ಅಣ್ಣ, ಇಷ್ಟು ಹೇಳಿದೆಯಲ್ಲ ಅಷ್ಟು ಸಾಕು. ಆದರೆ ನನ್ನ ಜೊತೆ ನನ್ನ ಗಂಡ ಯಾವಾಗಲೂ ಇರ್ತಾರೆ. ಅವ್ರು ಒಬ್ಬರು ಇದ್ರೆ ಸಾಕು, ನನಗೆ ಸೋಲೇ ಇಲ್ಲ. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತೆ ಪಾರು. ಸಿಗದೇ ಇರೋ ಸರ್ಟಿಫಿಕೇಟ್ ಸಿಕ್ಕಿದೆ ಅಂದರೆ ಅದಕ್ಕೆ ನನ್ನ ಮಗಳ ಒಳ್ಳೆತನನೇ ಕಾರಣ. ನಿಜ ತಾಯಿ, ನೀವು ಹೇಳಿದ ಸತ್ಯ. ಪಾರ್ವತಿಯವರು ಈ ಮನೆಗೆ ಕಾಲಿಟ್ಟ ತಕ್ಷಣ ಹಾಲುಕ್ಕಿದ್ ನೋಡಿ ನಾನು ಲೆಕ್ಕ ಹಾಕಿ ನೋಡಿದೆ. ಪಾರ್ವತಿಯವ್ರ ಜಾತಕ ಹೇಗಿದೆ ಅಂದ್ರೆ ಕಾಳೆನ್ನೇ ಹೋಲೋ ಜಾತಕ. ಪುರೋಹಿತೆ, ಅರ್ಥ ಆಗಲಿಲ್ಲ, ಒಂದು ಗುಡ್ಸ್ತಾಳೆ. ಯಜಮಾನ್ರು ಈ ಮನೆ ಮಾಡಿದ ಮೇಲೆ ಪಾರ್ವತಿಗೆ ತುಂಬಾ ಒಳ್ಳೇದಾಗಿದೆ. ಈ ಮನೆಗೆ ನೀವು ಬಂದಿರೋದ್ರಿಂದ ನಿಮ್ಮ ಮಗಳಿಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ಮೇಲೆ ಶಿವ ಪಾರ್ವತಿಯವರು ಏನೇ ಮುಟ್ಟಿದ್ರು ಅದೆಲ್ಲ ಚಿನ್ನ. ಯಾವ ಕೆಲಸನೂ ಹಾಳಾಗಲ್ಲ. ಹಾಳು ಮಾಡೋರು ಯಾರು ಇದ್ರೆ ಅವರೇ ಹಾಳಾಗೋಗ್ತಾರೆ. ಇನ್ಮೇಲೆ ಇವರಿಬ್ಬರಿಗೂ ಪ್ರತಿನಿತ್ಯನೂ ವಿಜಯೋತ್ಸವ. ಯಜಮಾನ್ರೆ, ಪೂಜೆ ಎಲ್ಲ ಮುಗೀತು, ನಾನಿನ್ ಬರ್ತೀನಿ. ಆಗಲಿ ಅರ್ಚು. ಅಯ್ಯೋ, ನನಗಂತೂ ಈಗ ಎಷ್ಟು ಖುಷಿ ಆಗ್ತದೆ ಅಂದರೆ ಯಾರ ಹತ್ರ ಹೆಂಗೆ ಹೇಳ್ಕೊಳ್ಳಿ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ವಂಶದ ಸಂತಾನಕ್ಕೆ ಒಳ್ಳೇದಾಗುತ್ತೆ ಅಂದರು, ಅಂದರೆ ಪರಶುಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡೆ. ಆ ಪಾರ್ವತಿನ ಮಟ್ಟ ಹಾಕಿ ಶಿವು ಮನೆ ಹಾಳು ಮಾಡಬೇಕು ಅಂದ್ಕೊಂಡು ವಾಸ್ತುನ ನಂಬಿ ಈ ಮನೆಗೆ ಬಂದರೆ ಈ ಮನೆಯಿಂದ ಅವ್ರಿಗೆ ಒಳ್ಳೇದಾಗೋ ಹಾಗಾಗ್ತಿದೆಯಲ್ಲ. ಮಾವ, ಈ ಮನೆನಾಗೆ ನಮ್ಮ ಪಾರದು ಹಳೆ ವಸ್ತು ಬಟ್ಟೆ ಎಲ್ಲ ಇತ್ತಲ್ಲ, ಅದನ್ನ ಇಲ್ಲಿ ಯಾವ ಕೋಣೆಲಿ ಇಟ್ಟಿದ್ದೀರಾ? ಶಿವ, ಅದನ್ನ ದೊಣ್ಣಗಳು ತಾವು ಏನಪ್ಪ ಕೇಳ್ತಿದ್ಯಾ? ಅವ್ರಿಗೇನು ಗೊತ್ತಿರ್ತದೆ, ನನ್ನ ತಾವು ಕೇಳೋಕ್ಕಿಲ್ವಾ? ನೋಡು, ಇಲ್ಲಿಂದ ಹಂಗೋಗಿ ಎಡ್ಚೋರಿಗೆ ತಿರುಗಿಕೊಂಡ್ರೆ ಅಲ್ಲಿ ರೂಮ್ ಐತೆ. ನಾನು ಹುಡುಕೊಡ್ತೀನಿ ಬಾ ಶಿವು. ಬೇಡ ಬಿಡುತ್ತೆ, ನಾನು ನೋಡ್ತೀನಿ. ಪಾರ ಹಿಡ್ಕ. ಈ ಛತ್ರಿ ಜೀವನ ಅಲ್ಗೋಯ್ತವನೆ. ನನಗೂ ಗೊತ್ತಿಲ್ಲ ಚಿಕ್ಕದವ್ರೆ. ಅವತ್ತು ಅಡುಗೆ ಮಾಡಿದೆ, ಆಮೇಲೆ ಕೈ ತುತ್ತು ಕೊಟ್ಟೆ. ಇವತ್ತು ಹೆಂಗಪ್ಪ ನನ್ನ ಸೊಸೆಗೆ ಊಟ ಮಾಡಿಸೋದು? ಇದೇ ಕರೆಕ್ಟ್. ಲೀಲಾ, 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 ಹಾರಿ, ನನಗೆ ಹೊಸಿ ತೋಟ ತವ ಕೆಲಸ ಇದೆ, ಹೋಗಿ ಬರ್ತೀನಿ. ಇನ್ನೇನು ಅಡುಗೆ ಆಗೋಯ್ತು, ಊಟ ಮಾಡ್ಕೊಂಡೆ ಹೋಗಿರಂತೀರಿ. ಏ ಬೇಡ ಕಣೆ, ಕರೆಂಟ್ ಬರೋ ಹೊತ್ತಾಯ್ತು, ನೀರು ಬಿಡ್ಬೇಕು, ಹೋಗಿ ಬರ್ತೀನಿ. ಅಲ್ಲ ರೀ, ಹಸ್ಕೊಂಡೆ ಹೋಯ್ತೀರಾ? ಹಂಗಾರ ಒಂದು ಕೆಲಸ ಮಾಡು,
ನೀನೇ ತೋಟ ತಾವ ಊಟ ತಂದ್ಬಿಡು. ಯವ್ವ ನಾನು ತರಕಿಲ್ಲ. ಅಲ್ಲಿ 7 ಸರ್ಪ ಐತಂತೆ, ಸಾವಿತ್ರಕ್ಕೆ ಹೇಳ್ತಿತ್ತು. ಹೌದಾ? ಹಂಗಾರೆ ನೀನು ಬರೋಕ್ಕೆ ಹೋಗ್ಬೇಡ, ಯಾರ ಕೈಲಾರು ಕೊಟ್ಟು ಕಳಿಸು. ಇನ್ಯಾರವ್ರೆ, ನೀವು ಒಳ್ಳೆ ಮಾವ, ನಿಮಗೆ ನಾನು ಊಟದ ಬುಟ್ಟಿ ಕಟ್ಕೊಂಬರ್ಲಾ? ಇದು ನೋಡು ನನ್ನ ಸೊಸೆ ಅಂದರೆ ತಾನೇ ತರ್ತೀನಿ ಅಂತ ಹೇಳಿದ್ರು. ಆಯ್ತು ಕಣಪ್ಪ, ನೀನೇ ತಗೊಂಬ. ಇಲ್ಲ ಹೊಸಿ ಜಾಸ್ತಿನೇ ಕಳ್ಸೆ, ಬರ್ತೀನಿ. ಸರಿ, ಅಡುಗೆ ಆದಡ್ಗೆ ಕೊಟ್ಟು ಕಳಿಸ್ತೀನಿ ಬಿಡಿ. ಆಂಟಿ, ನಂದು ಇನ್ನೊಂದು ಫೋಟೋ ಇದೆ ಅಲ್ವಾ, ಅದನ್ನ ತಗೊಂಡು ಹೋಗಿ ರಶ್ಮಿ ಕಾಣಿಸೋ ಥರ ಇಡಿ. ಆಮೇಲೆ ನೋಡಿ ನಾನು ಏನು ಮಾಡ್ತೀನಿ ಅಂತ.